ಕಲಾ ವಿಸ್ತಾರ ಸ್ಟಾರ್ಟ್ ಆಗಿದ್ದು 2 ವರ್ಷದ ಹಿಂದೆ. BKS ವರ್ಮಾ ಮತ್ತು ಕಲಾವಿದರು, ನಾವೆಲ್ಲ ಕಲಾವಿದರೆಲ್ಲ ಸೇರಿ ಎಲ್ಲ ಒಂದು ವಿದುರಾಶ್ವತ್ಥ ಅಂತ ಹೋಗಿದ್ವಿ. ಅಲ್ಲಿ ಮೊಳಕೆ ಹೊಡೆದಿದ್ದು ಇದು ಕಲಾ ವಿಸ್ತಾರ. ಆಮೇಲೆ ಅವರು ತೀರ್ಕೊಂಡ್ಬಿಟ್ರು ವರ್ಮಾ. ಅವ್ರ ಹೆಸರಿನಲ್ಲಿ ಮತ್ತೆ ನಾವೇ ಶುರು ಮಾಡಿದ್ವಿ. ಹರಿರಾಮು, ನಾನು, AM ಪ್ರಕಾಶ್, ಅಗ್ನಿಹೋತ್ರಿ ಅವರು, ಇವರೆಲ್ಲ ಸೇರಿ ನಾವೆಲ್ಲ ಕಲಾ ವಿಸ್ತಾರನ ಶುರು ಮಾಡಿದ್ವಿ. ಈ ದೃಷ್ಟಿಯಲ್ಲಿ ಸುಮಾರು ಇದು ಮೂರನೇ ಪ್ರದರ್ಶನ ಆಗಿದೆ. ಬೇಕಾದಷ್ಟು ಕಾರ್ಯಕ್ರಮ, ವರ್ಕ್ಶಾಪುಗಳು ಆಗಿದೆ, ಕಲಾವಿದರ ಪರಿಚಯಗಳು ಆಗಿದೆ. ಕಲಾ ವಿಸ್ತಾರ ಒಂದು ವೇದಿಕೆ, ಮುಂದಿನ ಪೀಳಿಗೆಗೆ ಅದನ್ನು ಬೆಳೆಸೋ ಒಂದು ದೃಷ್ಟಿಯಲ್ಲಿ ಈ ಕಲಾ ವಿಸ್ತಾರ ಕಾರ್ಯಕ್ರಮಗಳನ್ನ ನಂಬಿಕೊಂಡಿದೆ. ಸೊ ಅದರಿಂದ ಇದು ಹೀಗೆ ಮುಂದಕ್ಕೆ ಬೆಳೆಯಲಿ ಅಂಥೇಳಿ ನಾನು ಆಶಿಸ್ತಿದ್ದೇನೆ. ನಾವು ಇದ್ದೀವಿ ಇದರಲ್ಲೇ. ಮತ್ತು ಈ ಶಿಲ್ಪ ಆನ್ಸೆಂಟ್ ಮೈತ್ ಅಂತೇಳಿ ಇದಕ್ಕೆ ಟೈಟಲ್ ಕೊಟ್ಟಿದ್ದೀವಿ. ಇದು ಒಂದು ಲಾಕ್ನ ಸಿಂಬಾಲು. ಹಿಂದಿನ ಕಾಲದಲ್ಲಿ ಲಾಕ್ಗಳು ಒಂದು ಅದು ಆರ್ಟಿಸ್ಟಿಕ್ ಸೆನ್ಸಿಬಿಲಿಟಿಯಲ್ಲಿ ಮಾಡ್ತಾಯಿದ್ರು. ಲಾಕೇ ಇದು ಆ್ಯಕ್ಚುಲಿ. ಆ ಒಂದು ಇದನ್ನು ನಾವು ಕನ್ಸೆಪ್ಟಲ್ಲಿ ಇಟ್ಕೊಂಡು ಆ ಲಾಕ್ ಇದು ಮಾಡಿದೆ. ಇದು ಇನ್ವೆಂಟರ್ ಬೋಲ್ ಅಂಥೇಳಿ. ಈ ಬೋಲ್ನ ಯೂನಿವರ್ಸಲ್ ಇದಕ್ಕೆ ಕಂಪೇರ್ ಮಾಡಿದ್ದಾರೆ. ಅಂದರೆ ಸ್ಕೈ ಹೇಗೆ ಬೋಲ್ ಅಂತ, ಇನ್ವೆಂಟರ್ ಬೋಲ್ ಅಂಥೇಳಿ ಈ ಬೋಲ್ಗೆ ಇದು ಟೈಟಲ್ ಕೊಟ್ಟಿದ್ವಿ. ಸೊ ಇದು ಯೂನಿವರ್ಸಲ್ ಸ್ಕೈನ ಒಂದು ಸಿಂಬಾಲಿಕ್ ಆಗಿ ತಗೊಂಡು ಈ ಶಿಲ್ಪ ಹೀಗೆ ಹೊಸದಾಗಿ ಮಾಡಿದ್ವಿ. ಇದು ಸೀಕ್ರೆಟ್ ಪೇಜ್ ಅಂಥೇಳಿ ಇದಕ್ಕೆ ಹೆಸರು. ಇದು ಡಿಕ್ಷನರಿ. ಅದನ್ನು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೇ ಅಷ್ಟೇ ತೆಗಿತಾರೆ. ಈಗಿನ IT-BT ಇದರಲ್ಲಿ ಓದಲಿಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಕೈ ಅಡ್ಡ ಇಟ್ಕೊಂಡಿದ್ದಾರೆ. ಅದು ಸೀಕ್ರೆಟ್ ಪೇಜ್ ಅಂಥೇಳಿ ಒಳಗಡೆ ಇದೆ. ಅದನ್ನು ಸರ್ಚ್ ಮಾಡಲಿಕ್ಕೆ ಯಾರು ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಮಾತ್ರ ಸೀಕ್ರೆಟ್ ಪೇಜ್ ಅಂಥೇಳಿ. ಸೊ ಇದು ಆ ಕನ್ಸೆಪ್ಟ್ನಲ್ಲಿ ಮಾಡಿರೋ ಶಿಲ್ಪ. ಇದೆಲ್ಲ ಆಗಿನ ಕಾಲದ ಹಿಂದಿನ ಕಾಲದ ಸ್ಟೂಲು ಇವೆಲ್ಲ ಇದೆಯಲ್ಲ, ಹಿಂದಿನ ಒಂದು ಟೈಪ್ನಲ್ಲಿ ಮಾಡಿರೋವಂಥದ್ದು. ಇದು ಬ್ರಾನ್ಸ್ ಕಾಸ್ಟಿಂಗು. ಗ್ರೋತ್ ಆ್ಯಂಡ್ ಹಾರ್ಮನಿ ಸೀರೀಸ್ ಅಂತೇಳಿ ಇದರ ಹಿಂದೆ ಮಾಡ್ತಾಯಿದ್ದೆ. ಇದೆಲ್ಲ ಹೊಸ ಸೀರೀಸು, ಇದು ಹಿಂದಿನ ಸೀರೀಸು ಗ್ರೋತ್ ಆ್ಯಂಡ್ ಹಾರ್ಮನಿ ಅಂತ. ಇದರಲ್ಲಿ ಮಾಸು, ಸ್ಟ್ರಕ್ಚರು, ಕಂಪೋಸಿಷನ್ನು ಮತ್ತು ಸೀಡು, ಮೊಳಕೆ ಹೊಡೆಯೋ ಥರದ ಒಂದು ಸೀಡಿಂದ ಆ ಫೀಲಿಂಗ್ಸು, ಅದರಿಂದ ಬರೋವಂಥ ಮೊಳಕೆಗಳು, ಇವೆಲ್ಲ ಗ್ರೋತ್ ಆ್ಯಂಡ್ ಹಾರ್ಮನಿ ಸೀರೀಸ್ನಲ್ಲಿ ಇದು ಮಾಡಿರೋದು. ಇದು ಟೈಟಲ್ಲು ಐಡೆಂಟಿಟಿ ಆಫ್ ಮಹಾತ್ಮ ಅಂತ. ಯಾರಿಗೇ ಆಗಲಿ ಗೋಲು ಅವರು ಒಂದು ಶಕ್ತಿ ಕೊಡುತ್ತೆ. ಒಂದು ಲೈಫಿನ ಒಂದು ಏನೇ ಆಗಲಿ ಒಂದು ನಿಲ್ಲಬೇಕಾದ, ದೃಢವಾಗಿ ಲೈಫ್ ನಿಲ್ಲಬೇಕಾದ್ರೆ ಒಂದು ದಂಡ ಬೇಕು, ಒಂದು ಇದಾಗಬೇಕು ಅಂಥೇಳಿ ಆ ದೃಷ್ಟಿಯಲ್ಲಿ ಸರ್ಚ್ ಆಫ್ ಮಹಾತ್ಮ ಅಂಥೇಳಿ ಆ ಒಂದು ಈ ದಂಡದ ಒಂದು ಕೈ ಹಿಡ್ಕೊಂಡಿರೋದು ಮಾಡಿರೋ ಶಿಲ್ಪ. ಇದು ಸರ್ಚಿಂಗ್ ಆಫ್ ಕೀ ಅಂತ ಇದಕ್ಕೆ ಟೈಟಲ್ಲು. ಕೀನ ಸರ್ಚ್ ಮಾಡಲಿಕ್ಕೆ, ಒಳಗಡೆ ಎಂಟ್ರಿ ಆಗಲಿಕ್ಕೆ ಮತ್ತು ಹೊರಗಡೆ ಬರಲಿಕ್ಕೆ ಸರ್ಚಿಂಗ್ ಆಫ್ ಕೀ. ಸೊ ಇದರ ಟೈಟಲ್ಲು. ಸೊ ಇದು ಒಂದು ಓಲ್ಡ್, ಒಂದು ಆಂಟಿಕ್ ಮಾದರಿ ಕಲರ್ಸ್ ಎಲ್ಲ ಮಾಡಿ ಇದರಲ್ಲಿ ಆ ಕನ್ಸೆಪ್ಟ್ನಿಟ್ಟು ಈ ಶಿಲ್ಪ ಮಾಡಿದೆ. ಇದರಲ್ಲಿ ಈ ಶಿಲ್ಪಗಳೆಲ್ಲ ಇದೆ ಮಧ್ಯೆ. ಇದು ಗ್ರೋತ್ ಆ್ಯಂಡ್ ಹಾರ್ಮನಿ ಸೀರೀಸ್ ಹಿಂದೆ ಮಾಡ್ತಾಯಿದ್ದೆ. ಆ ಸೀರೀಸ್ನ ಒಂದಿದು ಗ್ರೋತ್ ಅನ್ನೋದರಲ್ಲಿ ನೇಚರ್ನ ಒಂದು ಭಾಗ. ಅದನ್ನು ನೇಚರ್ ಅಂತ ತಿಳ್ಕೊಬೋದು, ಹ್ಯೂಮನ್ಗೂ ಅದು ಅಕ್ಸೆಪ್ಟ್ ಆಗುತ್ತೆ. ಗ್ರೋತ್ ಅನ್ನೋದು ಎಲ್ಲ ಒಂದು ಲೈಫಿನ ಒಂದು ಭಾಗ. ಸೊ ಅದರಲ್ಲಿ ನೇಚರ್ನ ಇಟ್ಕೊಂಡು ನಾನು ಗ್ರೋತ್ ಅಂತೇಳಿ ಮೊಳಕೆ, ಫ್ಲವರು, ಸೀಡು ಇದನ್ನೆಲ್ಲ ಮಾಡಿದೆ. ನನ್ನ ಸ್ಟುಡಿಯೋ 2000ರಲ್ಲಿ ಸ್ಟುಡಿಯೋ ಶುರುವಾಯಿತು. 2000ರಲ್ಲಿ ನಾನು ಮ್ಯೂಸಿಯಮ್ನಲ್ಲಿ ವರ್ಕ್ ಮಾಡ್ತಿದ್ದೆ, ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಮ್ಯೂಸಿಯಮ್ನಲ್ಲಿ. 2000ರಲ್ಲಿ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ನನ್ನ ಸ್ಟುಡಿಯೋ ಬಿಲ್ಟ್ ಮಾಡಿದಾಗ ಸುಮಾರು ಸ್ಕಲ್ಪ್ಚರ್ಸು, ಕ್ರಿಯೇಟಿವ್ ವರ್ಕು, ಪಬ್ಲಿಕ್ ಸ್ಟ್ಯಾಚ್ಯೂಸು, ಎಲ್ಲ ಥರದ ಕೆಲಸಗಳು ಅಲ್ಲಿ ಸ್ಟುಡಿಯೋದಲ್ಲಿ ಮಾಡಿದ್ವಿ. ಅದರಲ್ಲಿ ಪೋರ್ಟ್ರೇಟ್ಸು ಬಂದಿದೆ. ಈಗಿನ ಫೇಮಸ್ ಕಿಟ್ಟಲ್ ಅಂತ ಮಾಡಿದ್ದೀನಿ. ಆಮೇಲೆ ಸರ್ವಜ್ಞ ಒಂದು ಮಾಸೂರಿಗೆ ಒಂದು 10 ಅಡಿ ಮಾಡಿದ್ದೀನಿ. ದೊಡ್ಡ ನನ್ನ ಸಿಕ್ಕಿರೋದೆಲ್ಲ ತುಂಬ ಫಿಲಾಸಫರ್ಸು, ದೊಡ್ಡ ಗ್ರೇಟ್ ಪರ್ಸ್ನಾಲಿಟೀಸೇ. ಹೇಳಬೇಕಾದ್ರೆ ರಮಣ ಮಹರ್ಷಿ ಆಗಲಿ, ಬಂತೇಜಿ ಅಂತ ಮಹಾಬೋಧಿ ಸೊಸೈಟಿ, ಆಮೇಲೆ ಶಂಭು ಹೆಗ್ಗಡೆ, ಈ ಥರದ ಗ್ರೇಟ್ ಪೀಪಲ್ ಎಲ್ಲ ದೊಡ್ಡ ಅಂಥದ್ದು ಶಿಲ್ಪಗಳೆಲ್ಲ ನಾನು ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಕ್ರಿಯೇಟಿವ್ ವರ್ಕ್ಗಳು ನಮ್ಮ ಕಲಾ ವಿಸ್ತಾರ ಹಾಗೂ ಮತ್ತು ಲಲಿತ ಕಲಾ ಅಕಾಡೆಮಿಗೆ ಆಗಾಗ
ಶಿಲ್ಪಗಳ ಸೆಂಟ್ರಲ್ ಅಕಾಡೆಮಿ, ಸ್ಟೇಟ್ ಅಕಾಡೆಮಿ ಕಲಿಸಿ ಅಲ್ಲೂ ಎಕ್ಸಿಬಿಟ್ ಆಗಿವೆ ನಂದು. ಸೊ ನಮ್ಮ ಸ್ಟುಡಿಯೋದಲ್ಲಿ ಏನೇನಿದೆಯೋ ಆ ಒಂದು ಇಮೇಜಸ್ನ ಕ್ಯಾಪ್ಚರ್ ಮಾಡಿ ಇದನ್ನು ಈಗಿಟ್ಟಿದ್ದೆ. ನನ್ನ ಸ್ಟುಡಿಯೋದಲ್ಲೇ ಒಂದು ಪ್ಲಾಸ್ಟರ್ದು ಒಂದು ಮೋಲ್ಡ್ ಆಗಲಿ, ಒಂದು ಶಿಲ್ಪದ ಒಂದು ಭಾಗ ಇದಾಗಲಿ, ಮತ್ತು ಅಲ್ಲಿ ಇರೋ ಪೋರ್ಟ್ರೇಟು ಮತ್ತು ಶಿಲ್ಪಗಳು ಹೇಗಿದೆ, ಅಲ್ಲಿರೋ ನೇಚರ್, ಗಿಡಗಳು, ನಾನು ಮಾಡ್ತಿರೋ ಒಂದು ಶಿಲ್ಪ ಇದು ಥರ್ಮೋಕೋಲ್ ಇದರಲ್ಲಿದೆ, ಅದು ನನ್ನ ರೂಪು ಶಿಲ್ಪದ್ದು. ಹೀಗೆ ಇದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಫೋಟೋ ಮಾಡಿದ್ದು ನಮ್ಮ ಹರಿರಾಮೇ, ಬಟ್ ಆದರೆ ನನ್ನ ಹೆಸರಿನಲ್ಲೇ ಇದೆ.